ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಫೇಸ್ ಯೋಗ ಮಾಡೋಣ ಅಂತೇಳಿ ಪ್ರಾರಂಭ ಮಾಡಿದ್ದೀನಿ. ಯಾರೆಲ್ಲ ಯೋಗ ಮಾಡ್ತಿರಲ್ಲ ಅವರೆಲ್ಲ ಕೂಡ ಬೇಗ ಎದ್ದು ಯೋಗವನ್ನು ಸ್ಟಾರ್ಟ್ ಮಾಡಿ. ಫೇಸಿಗೆ ಸಂಬಂಧಪಟ್ಟಂತೆ ನಾನು ಯೋಗವನ್ನು ತೋರಿಸ್ತಿದ್ದೀನಿ. ಮೊದಲೇ ಪೋಸಸ್ ಬಂದುಬಿಟ್ಟು ಬಲೂನ್ ಪೋಸಸ್ ಅಂತ ಹೇಳ್ತೀವಿ. ಈ ಬಲೂನನ್ನು ನಾವು ಯಾವ ರೀತಿ ಊದ್ತೀವಲ್ಲ ಅದೇ ರೀತಿ ನಾವು ಏರನ್ನು ಫಿಲ್ ಮಾಡಬೇಕಾಗುತ್ತೆ ನಮ್ಮ ಚೀಕ್ಸ್ಗಳಲ್ಲಿ. ಇದರಿಂದ ಮುಖದಲ್ಲಿ ಸುಕ್ಕಾಗುತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇ ಪೋಸಸ್ ಬಂದುಬಿಟ್ಟು ಪಫ್ ಪೋಸ್ ಅಂತ ಹೇಳ್ತೀವಿ. ಪಫ್ ಪೋಸಸ್ಸು ಅಂದರೆ ಒಂದು ಚೀಕ್ಸಿಗೆ ನಾವೇನು ಮಾಡ್ತೀವಿ, ಹೇರನ್ನು ಫಿಲ್ ಮಾಡ್ತಾ ಹೋಗ್ತೀವಿ. ಇದನ್ನು ಆದಷ್ಟು ಹೋಲ್ಡ್ ಮಾಡ್ತಾ ಹೋಗಬೇಕು 10 ಸೆಕೆಂಡ್ಸು. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾವು ನಮ್ಮ ಫೇಸು ತುಂಬ ಗ್ಲೋ ಆಗಲಿಕ್ಕೆ. ಮೂರನೇ ಪೋಸಸ್ ಬಂದುಬಿಟ್ಟು ಫಿಶ್ ಪೋಸಸ್ ಅಂತ ಹೇಳ್ತೀವಿ. ಫಿಶ್ ಪೋಸಸ್ಸಲ್ಲಿ ನಾವು ಎರಡು ಚಿಕ್ಸ್ಗಳನ್ನು ಒಳಗಡೆ ಎಳ್ಕೊಂಡಾಗ ಬ್ರೀತನ್ನು ಹೊರ ಹಾಕಿ ಎಳ್ಕೋಬೇಕು. ಇದು ಹೆಲ್ಪ್ ಆಗೋದು ಯಾರಿಗೆ ಅಂದರೆ ತುಂಬ ಅಗಲ ಇರೋವಂಥ ಮಕ್ಕೋದವರಿಗೆ ಬೇಗ ಏಸ್ ಕಾಣುತ್ತೆ, ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫೋರ್ತ್ ಪೋಸಸ್ ಬಂದುಬಿಟ್ಟು ಕಿಸ್ ಪೋಸಸ್ ಅಂತ ಹೇಳ್ತೀವಿ. ಕಿಸ್ ಪೋಸಸ್ ಇದು ಕೂಡ ಈ ಮುಖ ದಪ್ಪ ಇರೋರಿಗೆ, ಸ್ವಲ್ಪ ಕೆನ್ನೆ ಎಲ್ಲ ಊದ್ಕೊಂಡಿರುತ್ತಲ್ಲ ಇವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಅಷ್ಟೊಂದು ಏಜ್ ಆಗ್ತಾ ಅಷ್ಟೊಂದು ಫೇಸ್ ದೊಡ್ಡದಾಗಿ ಕಾಣಲ್ಲ, ಸ್ವಲ್ಪ ಚಿಕ್ಕದಾಗಿ ಕಾಣಲಿಕ್ಕೆ ಹೆಲ್ಪ್ ಆಗುತ್ತೆ. ಫಿಫ್ತ್ ಪೋಸಸ್ ಬಂದುಬಿಟ್ಟು ರೋರಿಂಗ್ ಪೋಸಸ್ ಅಂತ ಕರಿತೀವಿ. ಸಿಂಹ ಹೇಗೆ ಗರ್ಜನೆ ಮಾಡುವಾಗ ಬಾಯಿ ತೆಗೆಯುತ್ತಲ್ಲ ಆ ರೀತಿ. ಸೊ ಇದು ಮಾಡೋದ್ರಿಂದ ಮುಖ ಕೂಡ ಸಣ್ಣದಾಗಿ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.